ಒಂದು ಸುಂದರ ಸೂಪರ್ ಲವ್ ಸ್ಟೋರಿ ಇಲ್ಲಿದೆ. ಮೈಸೂರು ನಗರದ ಶಾಂತ ಬೀದಿಗಳಲ್ಲಿ ವಾಸಿಸುತ್ತಿದ್ದನು ಅರುಣ್. ಅವನು ಸರಳ, ಮೌನ ಸ್ವಭಾವದ ಹುಡುಗ. ಪುಸ್ತಕಗಳು ಅವನ ಸ್ನೇಹಿತರು, ಕನಸುಗಳು ಅವನ ಲೋಕ. ಒಂದು ದಿನ ಅವನ ಕಾಲೇಜಿಗೆ ಹೊಸ ವಿದ್ಯಾರ್ಥಿನಿ ಬಂದಳು, ನಂದಿತಾ. ಅವಳ ನಗು ಬೆಳಗಿನ ಸೂರ್ಯನಂತೆ, ಅವಳ ಮಾತು ಮಳೆಯ ಹನಿ ಹಾಗೆ. ಮೊದಲ ದಿನವೇ ಅರುಣ್ ಅವಳನ್ನು ನೋಡಿದ ಕ್ಷಣದಿಂದ ಅವನ ಹೃದಯದಲ್ಲಿ ಏನೋ ಹೊಸ ಅನುಭವ ಹುಟ್ಟಿತು. ಆದರೆ ಅರುಣ್ ತನ್ನ ಭಾವನೆಗಳನ್ನು ಹೇಳಲು ಹೆದರುತ್ತಿದ್ದ. ನನ್ನಂಥವನನ್ನು ಅವಳು ಗಮನಿಸುತ್ತಾಳಾ ಎಂದು ಆತನು ಯೋಚಿಸುತ್ತಿದ್ದ. ನಂದಿತಾ ಮಾತ್ರ ವಿಭಿನ್ನಳಾಗಿದ್ದಳು. ಅವಳು ಎಲ್ಲರ ಜೊತೆ ಸ್ನೇಹ ಮಾಡುತ್ತಿದ್ದಳು. ಒಂದು ದಿನ ಅವಳು ಅರುಣ್ ಬಳಿ ಬಂದು ಕೇಳಿದಳು, ನೀವು ಯಾವಾಗಲೂ ಒಬ್ಬರೇ ಕುಳಿತುಕೊಳ್ಳುತ್ತೀರಾ? ಸ್ನೇಹ ಮಾಡೋಣವಾ? ಅದು ಅರುಣ್ ಜೀವನದ ತಿರುವು. ಅವರು ನಿಧಾನವಾಗಿ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಲು ಶುರುಮಾಡಿದರು. ಪುಸ್ತಕಗಳ ಬಗ್ಗೆ ಮಾತನಾಡುವುದು, ಕಾಲೇಜಿನ ನಂತರ ಕಾಫಿ ಕುಡಿಯುವುದು, ಇವೆಲ್ಲ ಅವರ ದಿನಚರಿಯಾಗಿಬಿಟ್ಟಿತು. ಒಂದು ಸಂಜೆ ಮಳೆಯಲ್ಲಿ ಇಬ್ಬರೂ ನಡೆದುಕೊಂಡು ಹೋಗುತ್ತಿದ್ದಾಗ ನಂದಿತಾ ಹಠಾತ್ ನಿಂತಳು. ಅರುಣ್, ನಿನ್ನ ಜೊತೆ ಇದ್ದಾಗ ನನಗೆ ತುಂಬಾ ಸಂತೋಷವಾಗುತ್ತದೆ ಎಂದಳು. ಅರುಣ್ ನಗುತ್ತಾ ಹೇಳಿದನು, ನನಗೂ ಹಾಗೆ. ನಿನ್ನಿಲ್ಲದೆ ನನ್ನ ದಿನ ಪೂರ್ಣವಾಗುವುದೇ ಇಲ್ಲ. ಆ ಮಳೆಯಲ್ಲಿ ಅವರ ಪ್ರೀತಿ ಮಾತಿಲ್ಲದೆ ವ್ಯಕ್ತವಾಯಿತು. ಆದರೆ ಜೀವನ ಯಾವಾಗಲೂ ಸುಲಭವಲ್ಲ. ನಂದಿತಾ ಕುಟುಂಬವು ಬೇರೆ ನಗರಕ್ಕೆ ಸ್ಥಳಾಂತರವಾಗಬೇಕಾಯಿತು. ಅವರು ದೂರವಾಗಬೇಕಾದ ಪರಿಸ್ಥಿತಿ ಬಂದಿತು. ಹೋಗುವ ದಿನ ರೈಲು ನಿಲ್ದಾಣದಲ್ಲಿ ನಂದಿತಾ ಕಣ್ಣೀರು ಹಾಕುತ್ತಾ ಹೇಳಿದಳು, ನೀನು ನನ್ನನ್ನು ಮರ್ತುಬಿಡ್ತೀಯಾ? ಅರುಣ್ ನಿಶ್ಚಯದಿಂದ ಉತ್ತರಿಸಿದನು, ನಿನ್ನನ್ನು ಮರೆತರೆ ನಾನು ನನ್ನನ್ನೇ ಮರೆತಾಗಿ. ವರ್ಷಗಳು ಕಳೆಯಿತು. ಇಬ್ಬರೂ ತಮ್ಮ ತಮ್ಮ ಕನಸುಗಳನ್ನು ಸಾಧಿಸಿದರು. ಆದರೆ ಹೃದಯದ ಒಂದು ಭಾಗ ಸದಾ ಖಾಲಿಯೇ ಇತ್ತು. ಒಂದು ದಿನ ಮೈಸೂರು ಪುಸ್ತಕ ಮೇಳದಲ್ಲಿ ಅರುಣ್ ತನ್ನ ಪುಸ್ತಕ ಬಿಡುಗಡೆ ಮಾಡುತ್ತಿದ್ದನು. ಆ ಪುಸ್ತಕದ ಹೆಸರೇ ನಂದಿತಾ. ಜನಸಮೂಹದಲ್ಲಿ ಒಂದು ಪರಿಚಿತ ಮುಖ ಕಾಣಿಸಿಕೊಂಡಿತು. ಅದು ನಂದಿತಾ. ಅವರು ಮತ್ತೆ ಭೇಟಿಯಾದ ಕ್ಷಣ ಅದು ಪ್ರೀತಿಯ ನಿಜವಾದ ಜಯ. ಪ್ರೀತಿಯೆಂದರೆ ದೂರ, ಸಮಯ, ಪರಿಸ್ಥಿತಿ ಎಲ್ಲವನ್ನೂ ಮೀರಿ ಉಳಿಯುವ ಒಂದು ಸುಂದರ ಭಾವನೆ.